ಹಾಯ್! ಎಲ್ರಿಗೂ ನಮಸ್ಕಾರ ರೀ. ಸುರುಚಿ ವಿಚಾರ ಚಾನಲ್‌ಗೆ ಸ್ವಾಗತ ರೀ. ನಾ ಇವತ್ತು ನಿಮ್ಗೆ ತೋರಿಸೋ ರೆಸಿಪಿ ಭಾಳ ಸ್ಪೆಷಲ್ ಅದ. ನಿಮ್ಗೆ ಡಿಸ್ಪ್ಲೇ ನೋಡಿ ಗೊತ್ತಾಗಿರ್ತದ. ಹೌದ್ರಿ, ನಾನಿವತ್ತು ಪೈನಾಪಲ್ ಗೊಜ್ಜು ಮಾಡಾಕತ್ತೀನಿ ರೀ. ಇದು ರೆಸಿಪಿ ಭಾಳ ಈಸಿ ಅದ ಮತ್ತು ತುಂಬ ಟೇಸ್ಟಿ ಇರ್ತದ. ಬರ್ರಿ ಮತ್ತು ಲಗುನ ಚಾಲು ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಪೈನಾಪಲ್ ತೊಗೊಂಡು ಅದ್ರ ಸಿಪ್ಪಿ ಎಲ್ಲ ಚಂದಾಗ ತಕ್ಕೊಂಡು ಸಣ್ಣಗೆ ಹೀಗೆ ಹೆಚ್ಚಿಟ್ಕೊಂಡೇನಿ ರೀ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನಂತ ನೋಡ್ಕೊಳ್ಳೋಣ ರೀ. ಮೊದಲಿಗೆ ನಾನಿಲ್ಲಿ ಒಣ ಕೊಬ್ಬರಿ ತುರಿ ಒಂದು ಬಟ್ಲ ತೊಗೊಂಡೇನಿ ರೀ. ಮತ್ತು ಒಂದು ಬಟ್ಲದಾಗ ಪೈನಾಪಲ್ ಹೆಚ್ಚಿಟ್ಕೊಂಡೇನಿ ರೀ. ನೆಕ್ಸ್ಟು 8ರಿಂದ 9 ಬ್ಯಾಡಗಿ ಮೆಣಸಿನ್ಕಾಯಿ, 4ರಿಂದ 5 ಕರಿಬೇವಿನ ಹೆಸರು ತೊಗೊಂಡೇನಿ ರೀ. ನೆಕ್ಸ್ಟ್ ಹುಣಸೆ ಹಣ್ಣು ನೆನೆ ಹಾಕ್ಕೊಂಡೇನಿ ರೀ. ಮತ್ತು ಬೆಲ್ಲ ತೊಗೊಂಡೇನಿ. 2ರಿಂದ 3 ಟೇಬಲ್ ಸ್ಪೂನ್ ಉದ್ದಿನ ಬ್ಯಾಳೆ ಮತ್ತು ಸ್ವಲ್ಪ ಬಿಳಿ ಎಳ್ಳು ತೊಗೊಂಡೇನಿ ರೀ. ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತಿ ತೊಗೊಂಡೇನಿ. ಮತ್ತು ಕೊತ್ತಂಬರಿ ಕಾಳು ಸತ ತೊಗೊಂಡೇನಿ. ಮತ್ತು ಕಡಲೆಬೇಳೆ ತೊಗೊಂಡೇನಿ. ನೆಕ್ಸ್ಟ್ ಸಾಸಿವೆ ತೊಗೊಂಡೇನಿ. ಇದು ಒಗ್ಗರಣೆಗೆ ಅಷ್ಟೇ ರೀ. ಮತ್ತು ಹಿಂಗೆ ತೊಗೊಂಡೇನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನಿ ರೀ. ಬರ್ರಿ ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ. ಇದಕ್ಕೆ ನಾನು ಮೊದಲಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳಕತ್ತೇನೆ ರೀ. ಈಗ ಬಾಳ್ಗೆ ಬಿಸಿಯಾಗದ. ಈಗ ಮೆಂತಿ ಕಾಳು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಕಡಲೆಬೇಳೆ ಹಾಕ್ಕೊಳ್ಳೋಣ. ಆಮ್ಯಾಗ ನಾವು ಎತ್ತಿಟ್ಟಿದ್ದು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕ್ಕೊಂಡ್ಮ್ಯಾಗ ನಾವು ಚಂದಾಗ ಫ್ರೈ ಮಾಡ್ಕೋಬೇಕು ರೀ. ಇಲ್ಲಿ ನಾನು 1 ಮಿನಿಟ್ ಅಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡೇನಿ ರೀ. ನೆಕ್ಸ್ಟ್ ಕೊತ್ತಂಬರಿ ಕಾಳು ಹಾಕ್ಕೋಬೇಕು ರೀ. ಆಮ್ಯಾಗ ಎಳ್ಳನ್ನು ಹಾಕ್ಕೋಬೇಕು. ಈಗ ಮತ್ತೊಮ್ಮೆ ಇದನ್ನು ಚಂದಾಗ ಸಣ್ಣ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಮೆಣಸಿನ್ಕಾಯಿ ಹಾಕ್ಕೊಳತ್ತೇನೆ ರೀ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳತ್ತೀನಿ ನೋಡಿರಿ. ಈಗ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿದ ಮೇಲೆ ನಾನು ತುರಿದಿಟ್ಟಿದ್ದ ಕೊಬ್ಬರಿನೂ ಆ್ಯಡ್ ಮಾಡ್ಕೊತೀನಿ ರೀ. ಈಗ ಇದನ್ನು 1 ಮಿನಿಟ್ ಲೋ ಫ್ಲೇಮಲ್ಲೇ ಚಂದಾಗ ಫ್ರೈ ಮಾಡ್ಕೋಬೇಕು ರೀ. ನೋಡಿರಿ ಹಿಂಗೆ. ನೆಕ್ಸ್ಟ್ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಚಂದಾಗ ಪೇಸ್ಟ್ ಮಾಡ್ಕೊಳ್ಳೋಣ ರೀ. ನೋಡಿರಿ ಈಗ ಮಿಕ್ಸಿ ಮಾಡ್ಕೊಂಡೇನಿ. ಹಿಂಗೆ ಚಂದಾಗ ಪೇಸ್ಟ್ ಗತೆ ಆಗ್ಬೇಕು ರೀ ಇದು. ಆವಾಗ ಟೇಸ್ಟ್ ಚಲೋ ಇರ್ತದೆ. ಈಗ ಒಂದು ಬಾಳ್ಗೆ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡೇನಿ ರೀ. ನಿಮಗೆ ತುಪ್ಪ ಬ್ಯಾಡ ಆತಂದ್ರೆ ಎಣ್ಣೆನೂ ಬಳಸ್ಬೋದು ರೀ. ಈಗ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳಕತ್ತೇನಿ. ಈಗ ಸಾಸಿವೆ ಚಿಟಪಟ ಅನ್ನಕತ್ತಾವ್ರಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ. ಮತ್ತು 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡೇನಿ ರೀ. ಇದನ್ನು ಲೋ ಫ್ಲೇಮಲ್ಲೇ ಚಂದಾಗ ಫ್ರೈ ಮಾಡ್ಕೋಬೇಕು ರೀ. ಈಗ ಇದಕ್ಕೆ ನಾವು ಹೆಚ್ಚಿಟ್ಟಿದ್ದ ಪೈನಾಪಲ್ ಪೀಸಸ್ನ ಹಾಕ್ಕೋಬೇಕು ರೀ. ನೋಡಿರಿ ಹಿಂಗೆ. ಇದನ್ನು ಸತ ನಾವು ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಚಂದಾಗ ಫ್ರೈ ಮಾಡಬೇಕು. ಇಲ್ಲಿ ನಾನು ಹಿಂಗೆ ಹಾಕ್ಕೊಳತ್ತೇನೆ ರೀ. ಸ್ವಲ್ಪ ತುಪ್ಪಕ್ಕೆ ಹಿಂಗನ್ನ ಕರಗಿಸ್ಕೊಂಡು ಹಾಕ್ಕೊಳತ್ತೇನೆ ರೀ. ಈಗ ಹಿಂಗೆ ಚಂದಾಗ ಮಿಕ್ಸ್ ಮಾಡಬೇಕು. ನೀವು ಖಾರ ರುಬ್ಬೇಕಾದ್ರೂ ಹಿಂಗೆ ಹಾಕಿದರೆ ನಡೀತದೆ ರೀ. ಹಿಂಗೆ ಮೀಡಿಯಮ್ ಫ್ಲೇಮಲ್ಲಿ ನೀವು 2ರಿಂದ 3 ನಿಮಿಷ ಚಂದಾಗ ಫ್ರೈ ಮಾಡ್ಕೋಬೇಕು ರೀ. ನಾವೆಷ್ಟು ಚಲೋ ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟಿಯಾಗಿ ಬರ್ತದೆ. ಈಗ ನಾನು ಹುಣಸೆ ಹಣ್ಣಿನ ರಸನ ಹಾಕ್ಕೊಳತ್ತೇನೆ ರೀ. ಮತ್ತು ಸಾಲ್ಟ್ ಹಾಕ್ಕೊಳತ್ತೀನಿ. ನಿಮ್ಗೆ ರುಚಿ ಎಷ್ಟು ಚಲೋ ಅನ್ನಿಸ್ತದೆ ಅಷ್ಟು ಹಾಕ್ಕೊರಿ. ಇಲ್ಲಿ ನಾ ಬೆಲ್ಲನೂ ಆ್ಯಡ್ ಮಾಡ್ಕೊಂಡೇನಿ ರೀ. ನಾವಿಲ್ಲಿ ಹುಳಿ ಹಾಕೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದರೂ ನಡೀತದೆ ರೀ. ಆದ್ರೆ ನಿಮ್ಗೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ರಿ ಅಂತಲೇ ಹೇಳ್ತೀನಿ. ಹಿಂಗೆ 2ರಿಂದ 3 ನಿಮಿಷ ಕುದ್ದಾದ್ಮ್ಯಾಗ ನಾವು ರುಬ್ಬಿಟ್ಟಿದ್ದ ಮಸಾಲೆನ ಹಾಕ್ಕೊಳ್ಳೋಣ. ಇದನ್ನು ನಾವು ಸ್ವಲ್ಪ ತೊಳೆದು ನೀರು ಹಾಕ್ಕೋಬೋದು ರೀ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಚಲೋ ಅನ್ನಿಸ್ತದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನ ನೀರು ಹಾಕ್ಕೊರಿ. ಯಾಕಂದ್ರೆ ಕುದ್ದ ಮೇಲೆ ಇದು ಸ್ವಲ್ಪ ಕಡಿಮೆ ಆಗ್ತದೆ. ನೋಡಿರಿ ಹಿಂಗೆ. ನಾ ಇಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿ ಹಂಗೆ ಮಾಡ್ಕೊಂಡೇನಿ ರೀ. ನನಗೆ ಟೇಸ್ಟ್ ನೋಡಿದ ಮೇಲೆ ಇನ್ನೂ ಸ್ವಲ್ಪ ಬೆಲ್ಲ ಬೇಕಂತ ಅನ್ನಿಸ್ತು ರೀ. ಹಾಗಾಗಿ ಹಾಕ್ಕೊಳತ್ತೀನಿ. ನೀವು ಒಂದು ಕುದಿ ಕುದ್ಮ್ಯಾಗ ಉಪ್ಪು ಮತ್ತು ಬೆಲ್ಲ ನೋಡಿ ಹಾಕ್ಕೊರಿ. ನೋಡಿರಿ
ಈಗ 3 ನಿಮಿಷ ಚಲೋ ಕುದ್ದದ, ಘಮಾನು ಚಲೋ ಬರ್ಲಿಕ್ಕತ್ತದ. ಈಗ ನಾವು ಸರ್ವಿಂಗ್ ಬೌಲಿಗೆ ಹಾಕೊಳ್ಳೋಣ. ಈಗ ಟೇಸ್ಟಿಯಾದ ಪೈನಾಪಲ್ ಗೊಜ್ಜು ರೆಡಿಯಾಗ್ಯದ. ಈ ಸಲ ಪೈನಾಪಲ್ ಸೀಸನ್ ಮುಗಿಯೋದ್ರೊಳಗೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿರಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಜೈ ಶ್ರೀ ಕೃಷ್ಣ.